ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಚುನಾವಣೆಗಳ ಕಾರ್ಮೋಡಗಳು ಕಾಣ್ತಾ ಇದ್ದಾವೆ. ನಿನ್ನೆ ತಾನೇ ಮೋದಿಯವರು 400 ಟಾರ್ಗೆಟನ್ನು ಅವರ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅವರ ಅಲಯನ್ಸಿಗೆ, NDAಗೆ ಅವರ ಪಕ್ಷಕ್ಕೆ 370 ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ್ದಾರೆ. ವಿದೇಶಿಯರು ತಮ್ಮನ್ನು ಜೂನಲ್ಲಿ, ಜುಲೈಯಲ್ಲಿ, ಆಗಸ್ಟಲ್ಲಿ ವಿದೇಶಗಳಿಗೆ ಬರಬೇಕು ಅಂಥೇಳಿ ಆಹ್ವಾನ ನೀಡಿದ್ದಾರೆ. ಸೊ ಅದರ ಅರ್ಥ ನಾವೇ ಅಧಿಕಾರಕ್ಕೆ ಮತ್ತೆ ಬರ್ತೇವೆ ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಇವರು ಟ್ರಂಪ್ ಅವರ ಎಲೆಕ್ಷನ್ಗೆ ಹೋಗಿ, ಅಮೇರಿಕದ ಟ್ರಂಪ್ ಅವರ ಎಲೆಕ್ಷನ್ಗೆ ಹೋಗಿ ಯಾವ ರಿಸಲ್ಟ್ಸ್ ಬಂತು ಅನ್ನೋದರ ಅರಿವು ಅವರಿಗೆ ಇರಬೇಕಾಗಿತ್ತು. ಈ ಎರಡು ಹೇಳಿಕೆಗಳಿಂದ ಬಹುಶಃ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ದೇಶದ ಮತದಾರರಿಗೆ ಚುನಾವಣೆಗೆ ಮೊದಲೇ ಅಪಚಾರವೆಸಗುವಂಥ, ಅಪಮಾನ ಮಾಡುವಂಥ ಪ್ರಯತ್ನ ಮಿಸ್ಟರ್ ಮೋದಿ ಆ್ಯಂಡ್ ಹಿಸ್ ಟೀಮ್ ನಡೆಸಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಿದ್ಧಾಂತ ಮತ್ತು ಕಾರ್ಯಕ್ರಮಗಳ ಮೂಲಕ ಜನರ ಮತವನ್ನು ಕೇಳಬೇಕೇ ಹೊರತು ಈ ರೀತಿ ಸರ್ವಾಧಿಕಾರಿ ಪ್ರವೃತ್ತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಭಾರತದ ಸಂವಿಧಾನಕ್ಕೆ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಚಾರವೆಸಗುವಂಥ ಪ್ರಯತ್ನವನ್ನು ಇವತ್ತು ಮೋದಿಯವರು ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಮೋದಿ, ಕಳೆದ 10 ವರ್ಷಗಳಲ್ಲಿ ನಿಮ್ಮ ಸಾಧನೆ ಏನು? ಕಳೆದ 10 ವರ್ಷಗಳಲ್ಲಿ ನಿಮ್ಮ ಸರ್ಕಾರದ ಈ ದೇಶದ ರೈತರ ಸಮಸ್ಯೆಗೆ ತಾವು ಕೊಟ್ಟಿರುವಂಥ ಪರಿಹಾರ ಏನು? ಈ ದೇಶದ ಬಡತನ ನಿವಾರಣೆ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನು? ಈ ದೇಶದ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಏನು? ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭಾತೃತ್ವವನ್ನು ಉಳಿಸ್ತಕ್ಕಂಥದಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ ಏನು? ಈ ದೇಶದ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ರೂಪಿಸಿರುವಂಥ ಕಾರ್ಯಕ್ರಮಗಳಾದರೂ ಏನು? ಫಸ್ಟ್ ಎಲೆಕ್ಷನ್ 2014 ನಿಮ್ಮ ಆಶ್ವಾಸನೆಗಳು, ಅನೇಕ ಆಶ್ವಾಸನೆಗಳು ಕೊಟ್ಟರೆ ಅದರಲ್ಲಿ 3 ಬೆಲೆಗಳನ್ನು ಕಡಿಮೆ ಮಾಡ್ತೇವೆ, ಮಾಡಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಮಾಡಿಲ್ಲ. ಪ್ರತಿ ವರ್ಷ 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು, ಆಗಿಲ್ಲ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ವಿದೇಶಗಳಲ್ಲಿರುವಂಥ ಹಣ ವಾಪಸ್ ತರ್ತೇವೆ, ಬಡವರಿಗೆ 15 ಲಕ್ಷ ಆಗ್ತೇವೆ ಅಂತ ಹೇಳಿದ್ರು, ಆಗಿಲ್ಲ. 2014 ಚುನಾವಣೆಯ ಆಶ್ವಾಸನೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಮಿಸ್ಟರ್ ಮೋದಿ ಆ್ಯಂಡ್ ಹಿಸ್ ಟೀಮ್ ವಿಫಲರಾಗಿರುವಂಥದ್ದು ಸ್ಪಷ್ಟವಾಗಿ, ಗೋಡೆ ಬರಹಗಳಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ. 2ನೇ ಚುನಾವಣೆ 2019, ಯಾವ ದೇಶದ ರಕ್ಷಣೆ? ಪುಲ್ವಾಮಾ ಘಟನೆ ಸೃಷ್ಟಿ ಮಾಡಿದ್ದು ಅಂಥೇಳಿ ಅಂದಿನ ಜಮ್ಮು ಕಾಶ್ಮೀರದ ಯಾರು ರಾಜ್ಯಪಾಲರಿದ್ದರು, ಲೆಫ್ಟಿನೆಂಟ್ ಗವರ್ನರ್, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಇರಲಿ, ಪುಲ್ವಾಮಾ ಪ್ರಕರಣದ ಹಿನ್ನೆಲೆಯಲ್ಲಿ ದೇಶಕ್ಕೆ ನೀವೇನೇ ಸಂದೇಶ ಕೊಟ್ಟಿದ್ದು, ನಾವು ದೇಶದ ರಕ್ಷಣೆಗೆ ಬದ್ಧರಿದ್ದೇವೆ ಅಂಥೇಳಿ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಮೋದಿ, ನಿಮ್ಮ ಅವಧಿನಲ್ಲಿ ಪಾಕಿಸ್ತಾನದ ಗಡಿ, ಚೈನಾದ ಗಡಿ ಬಹುಶಃ 75 ವರ್ಷಗಳಲ್ಲಿ ಇಷ್ಟೊಂದು ಚೈನಾದವರು ಆಕ್ರಮಿಸಿಕೊಂಡಿರಲಿಲ್ಲ. ಏನಪ್ಪ ಮಾಡ್ತಾ ಇದ್ರಿ ಮಿಸ್ಟರ್ ಮೋದಿ? ದೇಶದ ಸುತ್ತಲೂ ಇರುವಂಥ ರಾಷ್ಟ್ರಗಳು, ನೇಪಾಳ ನಮ್ಮ ವಿರುದ್ಧ ತಿರುಗಿದೆ, ಸಿಲೋನ್ ನಮ್ಮ ವಿರುದ್ಧ ತಿರುಗಿದೆ, ಮಾಲ್ಡಿವೀಸ್ ನಮ್ಮ ವಿರುದ್ಧ ತಿರುಗಿದೆ, ಪಾಕಿಸ್ತಾನ ನಮ್ಮ ವಿರುದ್ಧ ತಿರುಗಿದೆ. ಇದೆ ಯಾವಾಗಲೂ ಸಹ. ನಿಮ್ಮ 2 ಚುನಾವಣೆಗಳ ಆಶ್ವಾಸನೆಗಳ ಹಿನ್ನೆಲೆಯಲ್ಲಿ ನಿಮ್ಮ ಸಾಧನೆ ಏನು? ಐ ವಾಂಟ್ ಟು ಆಸ್ಕ್ ದಿಸ್ ಕ್ವಶನ್. ಈಗ ಈ ಕಾರ್ಯಕ್ರಮಗಳು ರೂಪಿಸಿದಂಥ, ಏನು ಕೊಟ್ಟಂಥ ಆಶ್ವಾಸನೆಗಳ ಹಿನ್ನೆಲೆಯಲ್ಲಿ ದೇಶವನ್ನು ಪ್ರಗತಿಯತ್ತ ಮುನ್ನಡೆಸೋದರಲ್ಲಿ ವಿಫಲರಾಗಿರುವಂಥ ಮೋದಿ
ದೇಶದ ರಕ್ಷಣೆ ಮಾಡೋದರಲ್ಲಿ ವಿಫಲರಾಗಿರುವಂಥ ಮೋದಿ ಈಗ ರಾಮನ ಜಪ ಮಾಡಲಿಕ್ಕೆ ಹೊರಟಿದ್ದು. ರಾಮನ ಜಪ ಮಾಡಲಿಕ್ಕೆ ಹೊರಟಿದ್ದೀರಿ. ರಾಮ ಮಂದಿರ ಪೂರ್ಣ ಆಗದ ಇದ್ರೂ ಧರ್ಮದ ವಿರುದ್ಧವಾಗಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತೀರಿ. ಧರ್ಮಶಾಸ್ತ್ರಗಳ ಪ್ರಕಾರ ದೇವರ ಕೆಲಸ ಸತಿಪತಿ ಇಬ್ಬರೂ ಸೇರಿ ಮಾಡಬೇಕು ಅಂತ ಇದ್ದರು. ನಿಮ್ಮ ಶ್ರೀಮತಿಯವರನ್ನು ಇವತ್ತು ನಿಮ್ಮ ಒಟ್ಟಿಗೆ ಇಟ್ಟುಕೊಳ್ಳದೆ ರಾಮನ ವಿಚಾರಧಾರೆಗಳಿಗೂ ಅಪಮಾನ ಮಾಡಿದ್ದೀರಿ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಎಸ್, ಈ ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೆ ಏನು ಮಾಡಿದೆಯಪ್ಪ? ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರಿ ಅವರ ಆದಾಯವನ್ನು. ಸಾವಿರದ 1947ರಲ್ಲಿ ರೈತನಿಗೆ ಬೇಕಾಗಿದ್ದಂಥ ನೀರಾವರಿ ಜಲಾಶಯಗಳು, ಇರಿಗೇಷನ್ ಪ್ರಾಜೆಕ್ಟ್ಸ್ 303 ಇದ್ದು ಈ ದೇಶದಲ್ಲಿ. 303. ನಿಮಗೆ ಅಧಿಕಾರ ಹಸ್ತಾಂತರ ಕಾಂಗ್ರೆಸ್ ಮಾಡಬೇಕಾದ್ರೆ 2014ರಲ್ಲಿ ಈ ದೇಶದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್, ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸು 5,000. 2014ರಿಂದ ಇಲ್ಲಿವರೆಗೂ ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಮಿಸ್ಟರ್ ಮೋದಿ? ನಾನು ನಿಮ್ಮ ಮೂಲಕ ಕೇಳ್ತೇನೆ, HAL ಅಂತ, BHEL ಅಂತ, ಯಾವುದಾದ್ರೂ ಇಂಡಸ್ಟ್ರಿ ಸರ್ಕಾರದಿಂದ ಮಾಡಿರೋವಂಥದ್ದು ಇದ್ರೆ ಹೇಳಿಪ್ಪ. ಈಗ ಉದಾಹರಣೆಗೆ ಬಳ್ಳಾರಿನಲ್ಲಿ ಜಿಂದಾಲ್ ಫ್ಯಾಕ್ಟ್ರಿಗೆ ಕಾರಣ ಕಾಂಗ್ರೆಸ್ಸು, ಕುಡ್ತಿನಿ ಪವರ್ ಪ್ರಾಜೆಕ್ಟ್ಗೆ ಕಾರಣ ಕಾಂಗ್ರೆಸ್ಸು, NMDCಗೆ ಕಾರಣ ಕಾಂಗ್ರೆಸ್ಸು. ಹಾಗೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ, 400 ಸೀಟ್ ಬಯಸ್ತಾ ಇದ್ದೀರಲ್ಲ, ಯಾವ ಆಧಾರದ ಮೇಲೆ? ಇದೊಂದು ಕಡೆ ಆದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಸಹ ಇವತ್ತು ಸಾಲಗಾರರನ್ನಾಗಿ ಮಾಡಿದ್ದೀರಿ. ನಾವು ನೀವೆಲ್ಲರೂ ಸಹ ಇವತ್ತು ಬಿಕಾಸ್ ಆಫ್ ಮಿಸ್ಟರ್ ಮೋದಿ ಸಾಲಗಾರರಾಗಿದ್ದೇವೆ. 1947ರಿಂದ 2014ರವರೆಗೂ ಈ ದೇಶದ ಮೇಲೆ ಇದ್ದಂಥ ಸಾಲ 52 ಲಕ್ಷ ಕೋಟಿ. 1947ರಿಂದ 2014ರವರೆಗೂ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಂಥ ಪ್ರಧಾನಮಂತ್ರಿಗಳು ಮತ್ತು ರಾಜಕೀಯ ಪಕ್ಷಗಳು, ಸರ್ಕಾರ ನಡೆಸಿದಂಥ ಪಕ್ಷಗಳು ದೇಶದ ಅಭಿವೃದ್ಧಿಗೆ ಸಾಲ ಮಾಡಿದ್ದು ಕೇವಲ 52 ಲಕ್ಷ ಕೋಟಿ. ಆದರೆ ಕಳೆದ 10 ವರ್ಷದಲ್ಲಿ 2014ರಿಂದ 2024ರವರೆಗೆ ಸಾಲದ ಮೊತ್ತ ಎಷ್ಟಕ್ಕೆ ಹೋಗಿದೆ ಮಿಸ್ಟರ್ ಮೋದಿ? 190 ಲಕ್ಷ ಕೋಟಿ. 10 ವರ್ಷದಲ್ಲಿ 140 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದೀರಲ್ಲ, ಏನಪ್ಪ ಕಡ್ದು ಕಟ್ಟಾಕಿರೋದು, ಸಾಧನೆ ಮಾಡಿರೋದು ಮಿಸ್ಟರ್ ಮೋದಿ? ಎಲ್ಲೋ ಬುಲೆಟ್ ಟ್ರೈನ್ ಬಿಡ್ತಾರಂತೆ, ಎಲ್ಲೋ ಒಂದೆರಡು ಕಡೆ ಏರ್ಪೋರ್ಟ್ ಮಾಡಿರೋವಂಥದ್ದು,
ಆದರೆ ಜನಸಾಮಾನ್ಯರು ಯಾರಿದ್ದಾರೆ, ಈ ದೇಶದ ಬೆನ್ನೆಲುಬಾಗಿರುವಂಥ ಜೈ ಜವಾನ್ ಜೈ ಕಿಸಾನ್, ದೇಶದ ರಕ್ಷಣೆಗಿಲ್ಲ, ಅನ್ನದಾತರಾಗಿರುವಂಥ ರೈತರಿಗಿಲ್ಲ, ಯಾವ ಮಂಡದ ಮೇಲೆ, ಯಾವ ಪುರುಷಾರ್ಥಕ್ಕೆ ನಿಮಗೆ 400 ಸೀಟ್ ಸಿಗಬೇಕು ಅಥವಾ ನಿಮ್ಮ ಪಾರ್ಟಿಗೆ 370 ಸಿಗಬೇಕು? ಉಡಾಫೆಗೂ ಒಂದು ಮಿತಿ ಇರಬೇಕಾಗುತ್ತೆ, ದುರಹಂಕಾರಕ್ಕೂ ಒಂದು ಮಿತಿ ಇರಬೇಕಾಗುತ್ತೆ. ನಾನು ಇದನ್ನು ಪಾರ್ಲಿಮೆಂಟಲ್ಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದ್ದಾಗ ಹೇಳಿದ್ದೇನೆ. ಯಾವಾಗ ಮೋದಿಯವರು ಖರ್ಗೆ ಅವರಿಗೆ ಹೇಳಿ, ಮಿಸ್ಟರ್ ಖರ್ಗೆ, ಬೆಟರ್ ಕಾನ್ಸಂಟ್ರೇಟ್ 2030 ಇನ್ಸ್ಟೆಡ್ ಆಫ್ 2019 ಅಂದಾಗ ಹೇಳಿದೆ, ಇಟ್ ಈಸ್ ನಥಿಂಗ್ ಬಟ್ ಎ ಹೈಟ್ ಆಫ್ ಆರೋಗೆನ್ಸಿ ದಿಸ್ ಸ್ಟೇಟ್ಮೆಂಟ್ which just now made by Prime Minister. It is nothing but a height of arrogancy. It shows the attitude of ಆಧುನಿಕ ದುರ್ಯೋಧನ ಅಂತೇಳಿ ಅವನ ರೆಕಾರ್ಡ್ ಹೇಳಿದ್ದೆ. ಸೊ ಹಾಗಾಗಿ ಮೋದಿ ಇವತ್ತು ದುರಹಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಹುಶಃ ನಾನು ಒಂದು ಮಾತನ್ನು ಅತ್ಯಂತ ಬದ್ಧತೆಯಿಂದ ಇವತ್ತು ಹೇಳ್ತೇನೆ. ಮೊನ್ನೆ ಏನು ಸುಪ್ರೀಂ ಕೋರ್ಟ್ನವರು ಯಾವ ಎಲೆಕ್ಷನ್ ಬಾಂಡ್ಸ್ ಮೇಲೆ ಆದೇಶ ಮಾಡಿದ್ರಲ್ಲ, ಆ ಆದೇಶ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ. ಆ ಬಾಂಡ್ಗಳ ಮೂಲಕ 6,000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದಾರೆ. ಎಷ್ಟು? ಓಕೆ, 16,000 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಬಹಳ ಕಡಿಮೆ ಸ್ವಾಮಿ, ಅದನ್ನು ಸೀಸ್ ಮಾಡಿದ್ದೀರಿ. ಒಂದು ನಿಮಿಷ ಸ್ವಾಮಿ, ಒಂದು ನಿಮಿಷ ನಾನು ಹೇಳ್ತೇನೆ, ನೀವು ಹೇಳಿದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ. ಒಂದು ನಿಮಿಷ ಸರ್, ದಯಮಾಡಿ ಹೇಳ್ತೇನೆ. ನೋಡಿ, ನೀವು ಕಾನೂನನ್ನು ಮಾಡಿಕೊಂಡು ಇಲ್ಲಿ ಪ್ರೀತಿ ವಿಶ್ವಾಸದಿಂದ ಒಂದಿಷ್ಟು ಯಾರೋ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ನಿಮಿಷ, ವಿಶ್ವಾಸದಿಂದ ಇಲ್ಲಿ ಇಲ್ಲದವರು ಇಷ್ಟು ದೊಡ್ಡ ಮೊತ್ತದ, ನೀವೇ 16,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. ಅಲ್ವಾ? ಸೊ ಇವತ್ತು 10,000, ನನ್ನ ಮಾಹಿತಿ ಪ್ರಕಾರ 6,000 ಕೋಟಿ ಇರಲಿ, 10,000ನೋ 6,000. ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಇದನ್ನು ಎಲ್ಲೋ ಒಂದು ಕಡೆ ಅಧಿಕಾರದ ದುರ್ಬಳಕೆ, ಅಗೇನ್ಸ್ಟ್ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್, ಮಾಹಿತಿ ಕೊಡುವಂಥದ್ದನ್ನು ತಡೆದಿರೋದ್ರಿಂದ. ನೋಡಿ, ನಾನು 3 ವಿಚಾರ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ಇದೊಂದಾಯ್ತಾ? ಇದು ಮಾಹಿತಿ ಯಾರಿಗೂ ಕೊಡೋದಿಲ್ಲ. ಒತ್ತಡಗಳ ಮೇಲೆ ಇಂಡಸ್ಟ್ರಿಯಲಿಸ್ಟ್ಗೆ ಮತ್ತೊಬ್ಬರಿಗೆ ಒತ್ತಡ ತಂದು ಇಷ್ಟು ದೊಡ್ಡ ಮೊತ್ತವನ್ನು ಕಲೆಕ್ಟ್ ಮಾಡಿದ್ದಾರಲ್ಲ, ಇದು ಭ್ರಷ್ಟಾಚಾರ ಅಲ್ವಾ? ಪ್ರೈಮ್ ಮಿನಿಸ್ಟರ್ಸ್ ಹೆಲ್ತ್ ಕೇರ್ ಫಂಡ್ ಎಲ್ಲಾದರೂ ಎಷ್ಟು ಕಲೆಕ್ಟ್ ಆಯಿತು ಅಂತ ಯಾರಿಗಾದ್ರೂ ಗೊತ್ತಾ? ಆಡಿಟ್ ಆಗಿದೆಯಾ? ಸಾವಿರಾರು ಕೋಟಿ ಈ ಪ್ಯಾಂಡಮಿಕ್ ಸಮಯದಲ್ಲಿ ಕಲೆಕ್ಟ್ ಮಾಡಿದಂಥದ್ದು. RSSನವರ ಗುರುದಕ್ಷಿಣೆ ಪ್ರತಿ ವರ್ಷ ಕಲೆಕ್ಟ್ ಮಾಡ್ತಾರೆ. ಎಷ್ಟು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. PM ಕೇರ್ಸ್ ಫಂಡ್ ಅಲ್ಲ ಸರ್? ಹಾಂ, PM ಕೇರ್ ಫಂಡ್. ಅಂದರೆ ನಾನು ಈ 3 ಉದಾಹರಣೆಗಳು ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಾತೃ ಸಂಸ್ಥೆ RSSನವರು ಯಾವುದೇ ಅಕೌಂಟಬಿಲಿಟಿ ಇಲ್ಲದೆ ಇರುವಂಥ ರೀತಿಯಲ್ಲಿ ಸಾರ್ವಜನಿಕರ ಹಣ ಬಳಸ್ಕೊಳ್ತಾ ಇದ್ದಾರಲ್ಲ, ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಎಸಗಿರತಕ್ಕಂಥ ಅಪಚಾರ. ನನಗೆ ಅನಿಸುತ್ತೆ ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ನಿಮ್ಮ ಭ್ರಷ್ಟಾಚಾರದ ಮತ್ತೊಂದು ಮುಖ
I think, Mr. Prime Minister, you owe a duty to give an explanation. ನೋಡಿ, ನಮ್ಮದು 210 ಕೋಟಿ ಬ್ಯಾಂಕಲ್ಲಿದ್ದರೆ ಸೀಸ್ ಮಾಡ್ತಾರೆ, ಅದರಲ್ಲಿ 115 ಕೋಟಿ ತೆಗಿಲೇಬಾರ್ದು ಅಂತ ಹೇಳ್ತಾರೆ. ಇರೋದೇ ಟೋಟಲಿ 210 crores. ಅದು ಮೈನ್ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು, ಇನ್ನಿತರ ಕಾಂಗ್ರೆಸ್ಸು. ಯೂತ್ ಕಾಂಗ್ರೆಸ್ದೇ 90 ಕೋಟಿ ಇರತಕ್ಕಂಥದ್ದು. ಆದರೆ ಇದು 6,000 10,000 ಕೋಟಿ ಇರುವಂಥ ಭಾರತೀಯ ಜನತಾ ಪಾರ್ಟಿಗೆ, ಇನ್ಕಮ್ ಟ್ಯಾಕ್ಸ್ನವ್ರಿಗೂ ಅದಕ್ಕೇನು ಸಂಬಂಧವೇ ಇಲ್ಲ. ಇನ್ಕಮ್ ಟ್ಯಾಕ್ಸ್ನವ್ರು ಅದರ ಕಾಗ್ನಿಜೆನ್ಸನ್ನು ತೆಗೆದುಕೊಳ್ಳೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ದೇಶ ಕಂಡಂಥ ಅತ್ಯಂತ ದುರ್ಬಲ ಪ್ರಧಾನಿ, ಸಮಯ ಸಾಧಕ ಪ್ರಧಾನಿ, ಸುಳ್ಳು ಹೇಳುವ ಪ್ರಧಾನಿ, ಭ್ರಷ್ಟಾಚಾರಕ್ಕೆ ಮೂಲ ಕಾರಣರಾದಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ. ಯಾವ ಮುಖ ಇಟ್ಟುಕೊಂಡು ಇವತ್ತು ಯುವಕರಿಗೆ ಉದ್ಯೋಗ ಕೊಡಲಿಕ್ಕಾಗಿಲ್ಲ, ರೈತರಿಗೆ ರಕ್ಷಣೆ ಕೊಡಲಿಕ್ಕಾಗಿಲ್ಲ, ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಆಗಿಲ್ಲ, ಸಾಮರಸ್ಯ ರೂಪಿಸಲಿಕ್ಕೆ ಆಗಿಲ್ಲ, ದೇಶದ ರಕ್ಷಣೆ ಮಾಡಲಿಕ್ಕೆ ಆಗಿಲ್ಲ, ಯಾವ ಮುಖ ಇಟ್ಟುಕೊಂಡು 400 ಸ್ಥಾನಗಳನ್ನು ಬಯಸ್ತಾ ಇದ್ದೀರಿ? ನಾನು ನಿಮ್ಮ ಮೂಲಕ ಕೇಳ್ತೇನೆ, ಎರಡನ್ನ ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಮೊದಲನೇದು ನಿಮ್ಮ ಎಲೆಕ್ಷನ್ ಬಾಂಡ್ಸ್ ಮೂಲಕ ಏನು ಕಲೆಕ್ಟ್ ಮಾಡಿದ್ರೆ, ಯಾರ್ಯಾರಿಂದ ಕಲೆಕ್ಟ್ ಮಾಡಿದಿರಿ ಸಾರ್ವಜನಿಕವಾಗಿ ವೈಟ್ ಪೇಪರ್ ತನ್ನಿ. ನಿಮ್ಮ ನಡವಳಿಕೆಗಳು ಕಾನೂನು ರೀತಿ ಇದ್ದಾವೋ, ಭ್ರಷ್ಟಾಚಾರದ ರೀತಿಯಲ್ಲಿ ಇದ್ದಾವೋ ಅನ್ನೋದು ಜನತೆಗೆ ಗೊತ್ತಾಗಲಿ. ಎರಡನೇದು, ನಾನು ನಿಮ್ಮ ಮೂಲಕ ಕೇಳ್ತೇನೆ, ಕಳೆದ 10 ವರ್ಷಗಳಲ್ಲಿ ಈ ದೇಶದ ಪ್ರಗತಿಗೆ ನಿಮ್ಮ ಕೊಡುಗೆ ಏನು? ಈ ದೇಶದ ಕೋರ್ ಇಶ್ಯೂಸ್ಗೆ ನೀವು ರೂಪಿಸಿರುವಂಥ ಕಾರ್ಯಕ್ರಮ, ಬಡತನ ನಿರ್ಮೂಲನೆ ಮಾಡಲಿಕ್ಕೆ, ನಿರುದ್ಯೋಗ ನಿರ್ಮೂಲನೆ ಮಾಡಲಿಕ್ಕೆ, ಶಿಕ್ಷಣ ಕೊಡಿಸ್ಲಿಕ್ಕೆ, ಆರೋಗ್ಯ ಕೊಡಲಿಕ್ಕೆ, ರೈತರ ಅಭಿವೃದ್ಧಿ ಆಗಲಿಕ್ಕೆ, ದೇಶದ ರಕ್ಷಣೆ ಮಾಡಲಿಕ್ಕೆ ಏನು ಮಾಡಿದಿರಿ? ಲೆಟ್ ದೇರ್ ಬಿ ವೈಟ್ ಪೇಪರ್ ಆನ್ ದಿಸ್. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ದೇಶದಲ್ಲಿ ನೈಜ ರಾಮನ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿರೋರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿಗರು. ಯಾಕೆ ಈ ಮಾತನ್ನು ಹೇಳ್ತೇನೆ? ಕಾಂಗ್ರೆಸ್ಸು ಕೊಟ್ಟ ಮಾತಿನ ರೀತಿಯ ಮಾತುಗಳನ್ನು ಉಳಿಸ್ಕೊಳ್ತಾ ಬಂದಿದೆ. ಉದಾಹರಣೆಗೆ, ರಾಜ್ಯದಲ್ಲಿ 13ರಲ್ಲಿ ನಾವು ಕೊಟ್ಟಂಥದ್ದು 169 ಆಶ್ವಾಸನೆಗಳು, 165 ಆಶ್ವಾಸನೆಗಳನ್ನು ಈಡೇರಿಸಿದ್ವಿ. ಈ ಚುನಾವಣೆಯಲ್ಲಿ ಏಪ್ರಿಲ್ ಮೇನಲ್ಲಿ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ 5 ಪ್ರಮುಖ ಆಶ್ವಾಸನೆಗಳನ್ನು ಕೊಟ್ಟಿದ್ವಿ. 5 ಈಗಾಗಲೇ ಈಡೇರಿಸಿದ್ದೇವೆ, 5 ಗ್ಯಾರಂಟೀಸ್. ನೀವು 14ರಲ್ಲಿ ಹೇಳಿದ್ರಲ್ಲಪ್ಪ, ಬೆಲೆ ಇಳಿಸ್ತೀವಿ, ಬೆಲೆಗಳನ್ನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ವಿದೇಶಗಳಲ್ಲಿರೋ ಕಪ್ಪು ಹಣ ವಾಪಸ್ ತರ್ತೇವೆ. ಯಾವುದಾದ್ರೂ ಒಂದು, ಎರಡನೇ ಎಲೆಕ್ಷನ್ ಪುಲ್ವಾಮಾದನ್ನು ದೇಶದ ರಕ್ಷಣೆ ಮಾಡಲಿಕ್ಕೆ ಆಯ್ತಾ? ಸೊ ಹಾಗಾಗಿ ವಚನ ಪಾಲನೆ ಮಾಡೋದರಲ್ಲಿ BJPಯರು ವಿಫಲರಾಗಿದ್ದಾರೆ. ವಚನ ಭ್ರಷ್ಟರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ನಂಬರ್ 1 ಮಿಸ್ಟರ್ ಮೋದಿ. ವಚನ ಭ್ರಷ್ಟರಾಗುವಂಥದ್ರಲ್ಲಿ ಯಾರಿಗಾದರೂ ಬಹುಮಾನ ಇಟ್ಟರೆ, ಪ್ರಶಸ್ತಿ ಕೊಟ್ಟರೆ, ವಚನ ಭ್ರಷ್ಟರ ಪ್ರಶಸ್ತಿ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಮೋದಿಗೆ ಸಿಗುತ್ತೆ. ವಚನ ಪಾಲನೆ ಮಾಡುವಂಥವರಿಗೆ ಏನಾದರೂ ಪಾರಿತೋಷಕ ಇಟ್ಟರೆ ಅದಕ್ಕೆ ಸಿಗುವಂಥದ್ದು ಕಾಂಗ್ರೆಸ್ಸಿಗೆ.
ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಮಿಸ್ಟರ್ ಮೋದಿ ಈ ಉಡಾಫೆಯ ಮಾತುಗಳನ್ನು ಬಿಟ್ಟು ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರ ಬದುಕನ್ನು ಹಸನು ಮಾಡ್ತಕ್ಕಂಥದ್ದಕ್ಕೆ ಕೋರ್ ಇಶ್ಯೂಸ್ ಮೇಲೆ ಜನರ ಮುಂದೆ ಹೋಗೋದನ್ನು ಬಿಟ್ಟು ಜನರ ಮೇಲೆ ಒತ್ತಡ ತಂತ್ರಗಳನ್ನು ಬಳಸ್ತಕ್ಕಂಥದ್ದು ಶೋಭೆ ಅಲ್ಲ. ಜನ ನಿಮಗೆ ಪಾಠ ಕಲಿಸಬೇಕು ಅಂತೇಳಿ ನಿಮ್ಮ ಮೂಲಕ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.